ಬಾಗಲಕೋಟೆಗ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ. ಜೈ ಶ್ರೀರಾಮ್ ರೀ. ಎಲ್ಲ ಜವಾರಿ ಮಂದಿಗೆ ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೋತ ಹೊಸ ವಿಡಿಯೋ ಚಾಲು ಮಾಡಿದ್ರಿ. ಇವತ್ತು ಫೆಬ್ರವರಿ 19 ರೀ. ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರವರ ಜಯಂತಿ ಐತ್ರಿ. ಬಾಗಲಕೋಟ್ಯಾಗ ಈಗ ಒಬ್ಬರು ಹೊಸ ಗಣ್ಯ ವ್ಯಕ್ತಿಗಳು ಬರತ್ತಾರೆ. ಅವ್ರ ಹೆಸರು ಹೇಳಲ್ರಿ, ತೋರಿಸ್ತೀನಿ ರೀ. बादशाह की गली में आके उसका पता नहीं पूछते, गुलामों पे झुके हुए सर खुद ब खुद रास्ता बता देते हैं. सर जो उठेगा धड़ से कटेगा, कहाँ पे जीतेगा कहाँ पे बचेगा. ಮಾಡ್ಲಿಕ್ಕೆ ಇಚ್ಛೆ ಪಡಲ್ಲ, ಆದರೆ ಹಿಂದುತ್ವದ ವಿಚಾರ ಬಂದಾಗ ನನಗೆ ಯಾವ ಪಾರ್ಟಿಯೂ ಕಣ್ಣಿಗೆ ಕಾಣೋದಿಲ್ಲ ರೀ. ಹಿಂದುತ್ವ ಒಂದೇ ಎಲ್ಲಕ್ಕಿಂತಲೂ ಮುಖ್ಯ, ಉಳಿದ ಎಲ್ಲರೂ ಫಾಲೋ ಮಾಡಬೇಕು. ರೀ ಚಕ್ರವರ್ತಿ ಸುಲ್ವೆ ಅವರು ಇವ್ರ ಸ್ಪೀಚ್ ಕೇಳಕ್ಕೆ ಎಲ್ಲೆಲ್ಲಿಂದ ಬರ್ತಾರೆ ಅಂತ ನಮ್ಮ ಬಾಗಲಕೋಟೆಗೆ ಬಂದಾರಿ. ಇವ್ರ ಸ್ಪೀಚ್ ಕೇಳಿದ್ರೆ ಮೈ ಹಿಂದೂ ಯುವಕರಲ್ಲಿ ಶಕ್ತಿ ತುಂಬ್ತಾರ್ರಿ. ಪುತ್ರನಿಗೆ ಎಷ್ಟು ಕೊಡಬೇಕು ಇವೆಲ್ಲವನ್ನು ಹಿಂದೂ ಕೋಡ್ ನ ಮೂಲಕ ಜವಾಹರ್ಲಾಲ್ ನೆಹರು ತಗೊಂಡ್ ಬಂದ್ರಲ್ಲ, ಮುಸ್ಲಿಮರಿಗೆ ಯಾಕ್ರಿ ಕೋಡ್ ತರಲಿಲ್ಲ? ಯಾಕ್ರಿ ಮುಸ್ಲಿಂ ಕೋಡ್ ತರಲಿಲ್ಲ? ಹಿಂದೂಗಳು ಒಂದೇ ಮದುವೆ ಆಗಬೇಕು ಅಕ್ಸೆಪ್ಟೆಡ್, ಯಾಕ್ರಿ ಮುಸ್ಲಿಮರಿಗಿಲ್ಲ? ಹಿಂದೂ ಹೆಣ್ಣು ಮಕ್ಕಳು ಸಮಾನವಾಗಿ ಎಲ್ಲರ ನಡುವೆ ಬೆರಿಬೇಕು, ಯಾಕ್ರಿ ಮುಸ್ಲಿಂ ಹೆಣ್ಮಕ್ಳಿಗಿಲ್ಲ? ಮೊದಲ ಬೀಜಾವಾಪನೆ ಮಾಡಿ ಹೇಳಿದ್ರು ಮುಸಲ್ಮಾನರು ಹಿಂದೂಗಳಿಗಿಂತ ಯಾವತ್ತೂ ಮೇಲಿರಬೇಕು ಅಂತ ಜವಾಹರ್ಲಾಲ್ ನೆಹರು ಒಂದು ಬೀಜ ಹಾಕಿತ್ತು. ಆ ಇಡೀ ಕುಟುಂಬ ಹಿಂಗ್ ಮಾಡ್ಕೊಂಡು ಬಂದಿದೆ. ಇಂದಿರಾ ಗಾಂಧಿ ಬಂದ್ರು, ಮಗಳು ಏನ್ ಮಾಡಿದ್ಲು ಗೊತ್ತಾ? ಸಂವಿಧಾನದಲ್ಲಿ ಸೆಕ್ಯುಲರ್ ಅನ್ನೋ ಪದ ಇರಲಿಲ್ಲ. ಎಮರ್ಜೆನ್ಸಿ ತಗೊಂಡ್ ಬಂದಾಗ ಸೆಕ್ಯುಲರ್ ಪದ ಯಾಕೆ ಇರಲಿಲ್ಲ ಗೊತ್ತಾ? ಸೆಕ್ಯುಲರ್ ಪದ ಬೇಕು ಅಂತ ಅಂಬೇಡ್ಕರ್ ಬದುಕಿದ್ದಾಗಲೇ ಸಂವಿಧಾನದ ಸಭೆಯಲ್ಲಿ ಚರ್ಚೆಗೆ ಬಂದರು. ಬೆಳಗ್ಗೆ ಯಾರು ಹಿಂದೂ, ಯಾರು ಈ ದೇಶದ ರಕ್ಷಕ ಅಂತ ಗೊತ್ತಾಗುವಷ್ಟು ಪ್ರಜ್ಞೆಯನ್ನ ಬೆಳೆಸಲಿಲ್ಲ ಅಂತಂದ್ರೆ ನಮಗೆ ನಾಚಿಕೆ ಆಗೋದು ಬೇಡವಾ? ನಮ್ಮ ಮಕ್ಕಳೊಳಗೆ ಆ ಶಿವಾಜಿ ಮಹಾರಾಜರ ಕ್ಷಾತ್ರ ತೇಜವನ್ನು ತುಂಬಲಿಲ್ಲ ಅಂತಂದ್ರೆ ನಮಗೆ ನಾಚಿಕೆ ಆಗೋದು ಬೇಡವಾ? ಎಷ್ಟು ದಿನ ಅಂತ ಬೈತಿರ್ತೀರಿ, ಎಷ್ಟು ದಿನ ಅಂತ ಮತಾಂತರ ಮಾಡ್ತಿರ್ತೀರಿ? ತಾಕತ್ತು ಚಾಲೆಂಜ್ ತಗೊಳ್ಳಿ. ಯಾರು ಆ ಕಡೆಯಿಂದ ಈ ಕಡೆಗೆ ಬರ್ತಾರೋ ಅವರನ್ನು ಮುಕ್ತವಾಗಿ ಮರಾಠ ಸಾಮ್ರಾಜ್ಯಕ್ಕೆ ಸ್ವಾಗತಿಸ್ತೀವಿ ಅಂತ ಓಪನ್ ಕಾಲ್ ಕೊಡ್ರಲ್ಲ. ಯಾರು ಆ ಕಡೆಯಿಂದ ಈ ಕಡೆಗೆ ಬರ್ತೀರೋ ಅವ್ರನ್ನ ಮುಕ್ತವಾಗಿ ಲಿಂಗಾಯತರನ್ನಾಗಿ ಸ್ವೀಕರಿಸ್ತೀವಿ ಅಂತ ಓಪನ್ ಕಾಲ್ ಕೊಡ್ರಲ್ಲ.
ಯಾರು ಈ ಸಮಾಜಕ್ಕೆ ಬರ್ತಿರೋ, ನಮ್ಮಲ್ಲಿಗೆ ವಾಪಸ್ ಬರ್ತಿರೋ, ಅವರನ್ನ ಬ್ರಾಹ್ಮಣರಾಗಿ ಸ್ವೀಕರಿಸ್ತೀವಿ ಅಂತ ಓಪನ್ ಕಾಲ್ ಕೊಡ್ರಲ್ಲ, ಬರ್ಲಿ ಎಲ್ಲರೂ. ಮಿತ್ರ, ಇದು ಬದಲಾವಣೆಯ ಪರ್ವ. ಇನ್ನೂ ಕಣ್ಣೀರಿಡ್ತಾ ಕೂತ್ರೆ ಆಗೋದಿಲ್ಲ. ಹೊಸ ಸಾಮ್ರಾಜ್ಯ ಕಟ್ಟಬೇಕು, ಹೊಸ ರಾಷ್ಟ್ರ ನಿರ್ಮಾಣ ಮಾಡಬೇಕು ಅಂತಂದ್ರೆ ಇರುವ ಮೈ ಚಳಿಯನ್ನ ಕೊಡವಿಕೊಂಡು ಎದ್ದು ನಿಲ್ಲಬೇಕಾದ ಸಂದರ್ಭ ಬಂದಿದೆ. ಶಿವಾಜಿ ಮಹಾರಾಜರಿಗಿಂತ ಅದ್ಭುತವಾದ ಉದಾಹರಣೆ ಇದಕ್ಕೋಸ್ಕರ ಮತ್ತೊಂದಿಲ್ಲ. ನಾನು ಕೊನೆಗೆ ಒಂದೇ ಒಂದು ಕೇಳ್ಕೊಳ್ತೀನಿ, ಛಾವಾ ಮೂವಿ ನೋಡಿ ಹಿಂದೂ ಸಾಮ್ರಾಜ್ಯ ಸ್ಥಾಪನೆಗೋಸ್ಕರ ಯಾರ್ಯಾರು ಎಂತೆಂತ ಬಲಿದಾನ ಮಾಡಿದ್ದಾರೆ ಅಂತ ಗೊತ್ತಾಗುತ್ತಲ್ಲ, ಆಗನ್ಸುತ್ತೆ ನಾವಿನ್ನೂ ಎಷ್ಟು ಚಿಕ್ಕವರಿದ್ದೀವಿ ಅಂತ. ಅಗಾಧವಾಗಿ ಬೆಳಿಬೇಕಾಗಿದೆ, ಈ ರಾಷ್ಟ್ರವನ್ನು ಮುಗಿಲೆತ್ತರಕ್ಕೆ ಬೆಳೆಸಬೇಕಾಗಿದೆ ಅನ್ನುವಂತ ಪ್ರೀತಿಯ ಸಂದೇಶವನ್ನು ಕೊಡ್ತಾ ಒಮ್ಮೆ ಭಾರತ್ ಮಾತೆಗೆ ಜೈಕಾರದೊಂದಿಗೆ ನಮ್ಮ ವಿಚಾರವನ್ನು ಎದ್ದು ಬಂತಲ್ಲ, ನಾನಿದ್ದೀನಿ ಕಂಡ್ರೋ, ಕಾಡ್ನಲ್ಲಿದ್ರೂ ಪರವಾಗಿಲ್ಲ, ಹಿಂದೂ ಸಾಮ್ರಾಜ್ಯವನ್ನ ಕಟ್ತೀನಿ ಅಂತ ಹೇಳಿದ್ದು ಶಿವಾಜಿ ಮಹಾರಾಜರು. ತಾಕತ್ತಿದೆಯೇನು? ಇದ್ರೆ ಒಂದು ಜೈಕಾರ ಕೊಡಿ. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಛತ್ರಿ, ಓ ಭಾರತ್ ಮಾತಾ ಕಿ ವಂದೇ ವಂದೇ ಜೈ. ಈ ಕಾರ್ಯಕ್ರಮದ ಒಂದು ಇನ್ನು ಸೌಂಡ್ ಬಿಡು. ಹಲೋ, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶ್ರೀ ಮರಾಠ ಹಿತಚಿಂತಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ MR ಸಿಂಧೆ, ಹಿಂಗಾಯ್ತು ನೋಡ್ರಿ ಬಾಗಲಕೋಟೆಗೆ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ. ಈಗ ಚಕ್ರವರ್ತಿ ಇಲಿಬೆಲೆ ಅವರು ಬಂದಿದ್ರಲ್ರಿ, ಅವ್ರ ಭಾಷಣ ಎಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ ಹೆಂಗಿತ್ತಂತ. ಈಗ ಬಾಗಲಕೋಟೆ